ಶ್ರೀ ಗುರುಭ್ಯೋ ನಮಃ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ನನ್ನ ಎಲ್ಲ ಆತ್ಮೀಯ ತತ್ಸಮ್ಮತಂ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇಕರು ನನಗೆ ದೂರವಾಣಿ ಮುಖಾಂತರ ಮೆಸೇಜಿನ ಮುಖಾಂತರ ಈ ಸಂಕ್ರಾಂತಿಯ ಫಲಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಅನೇಕರು ಕೇಳಿಕೊಂಡಾಗ ಈ ಒಂದು ವಿಡಿಯೋವನ್ನು ಮಾಡುವುದಕ್ಕೊಂದು ಪ್ರೇರಣೆ ಸಿಕ್ಕಿತು. 2026 ಭವಿಷ್ಯ ಅಂತ ಏನು ಬರ್ತಾ ಇದೆ ಅದನ್ನು ಮಾಡಲಿಲ್ಲ, ಇದನ್ನಾದರೂ ತಿಳಿಸಿಕೊಡಿ ಅಂತ ಕೇಳಿದ್ರಿಂದ ಒಂದು ಚುಟುಕಾಗಿ ಕೆಲವೊಂದಿಷ್ಟು ವಿಷಯಗಳನ್ನು, ಕೆಲವೊಂದು ರಾಶಿಗಳಿಗೆ ಆಗಬಹುದಾದ ಫಲಾಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಕ್ರಾಂತಿ ಪ್ರತಿ ತಿಂಗಳು ಆಗುವಂತಹದ್ದೇ, ಆದರೆ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಕಾರಣ, ದೇವತೆಗಳಿಗೆ ಹಗಲು ಪ್ರಾರಂಭ ಆಗುವಂತಹದ್ದು ಉತ್ತರಾಯಣ, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಆಗುತ್ತೆ. ಆದ್ದರಿಂದ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಇನ್ನು ಮುಂದೆ ನಮಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ, ಆ ಪರ್ವಕಾಲದಲ್ಲಿ ಗ್ರಹಗತಿಗಳಿಂದ ಅನುಸರಿಸಿಕೊಂಡು ಬರಬಹುದಾದ ಫಲಾಫಲಗಳ ಬಗ್ಗೆ ವಿಮರ್ಶೆ ಮಾಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಬಹಳ ಒಳ್ಳೆಯ ಅನುಕೂಲಗಳು ಈ ಸಂಕ್ರಮಣದ ಕಾಲದಲ್ಲಿ ನಡೀತದೆ. ಕಾರಣ ಏನು ಅಂತ ಹೇಳಿದರೆ, ದೈವಬಲ, ಗುರುಬಲ, ಗುರು 12ರಲ್ಲಿದ್ದರೂ ಕೂಡ ಸಪ್ತಮದಲ್ಲಿ ಬಂದಿರತಕ್ಕಂತಹ ರವಿ ಶುಕ್ರ ಕುಜರ ಯೋಗ ರಾಜಕೀಯದಲ್ಲಿರತಕ್ಕಂತಹ ಅವರಿಗೆ, ಅಥವಾ ರಾಜಕೀಯ ಪ್ರವೇಶ ಮಾಡ್ತಾ ಇರುವಂತಹದ್ದು, ಅಥವಾ ರಾಜಕೀಯ ವ್ಯಕ್ತಿಗಳ ಸಹವಾಸದಲ್ಲಿರುವಂಥವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು. ಆದರೆ ಶತ್ರುಗಳೂ ಕೂಡ ವೃದ್ಧಿಯಾಗ್ತಾರೆ. ಆ ಶತ್ರುಗಳನ್ನು ಜಯಿಸಿಕೊಂಡು ತಾವು ನಿಮ್ಮ ಎಲ್ಲ ಕೆಲಸಗಳನ್ನು ನಡೆಸಿಕೊಳ್ತಾ ಹೋಗಬೇಕು. ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಉಸಿರನ್ನೂ ತಾವು ನಂಬದ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದ್ರಿ ಅಂತಾದರೆ ಮುಂದಿನ ದಿನಗಳು ತುಂಬ ಅನುಕೂಲವಾಗುತ್ತೆ. ಆದರೆ ಲಗ್ನದಾತ ದ್ವಿತೀಯದಲ್ಲಿ ಕೇತು ಇರುವ ಕಾರಣ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮತ್ತು ಮಡದಿಯ ಜೊತೆಗೆ ಆಗುವಾಗ ವೈಮನಸ್ಸುಗಳು ಉಂಟಾಗುತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ಹೆಂಡತಿ ಅಲ್ಲದೆ ಬೇರೆಯವರ ಪ್ರವೇಶ, ಅಥವಾ ಗಂಡ ಅಲ್ಲದೆ ಇನ್ನೊಬ್ಬರ ಪ್ರವೇಶ ಆಗುವುದರಿಂದಾಗಿ ಸ್ವಲ್ಪ ಜೀವನ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಮಹಾಗಣಪತಿಯ ಪ್ರಾರ್ಥನೆ, ಮಹಾಗಣಪತಿಯ ದೇವರ ದರ್ಶನಾದಿಗಳನ್ನು ಅಥವಾ ಕ್ಷೇತ್ರದ ದರ್ಶನಾದಿಗಳನ್ನು ನಡೆಸುವಂಥದ್ದು, ಸಂಕಷ್ಟಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ಏನಾದರೂ ಈ ಸ್ಕಿನ್ನಿಗೆ ಸಂಬಂಧಪಟ್ಟ, ನರಗಳಿಗೆ ಸಂಬಂಧಪಟ್ಟ ತೊಂದರೆ ಇತ್ತು ಅಂತ ಆದರೆ ಅದನ್ನು ಈ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಆಶ್ಲೇಷಾಬಲಿ ಪೂಜೆಯನ್ನು ನಡೆಸುವುದು ಕೂಡ ಬಹಳ ಒಳಿತಾಗುತ್ತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ.